ಮೇಡಮ್ ತಗೊಳ್ಳಿ ಸ್ವೀಟ್. ನಾನು ಮೊದಲನೇ ತಿಂಗಳು ಸಂಬಳದ್ದು. ಓ ಥ್ಯಾಂಕ್ ಯು. ಯಾವತ್ತು ಕೆಲಸ ಮಾಡಿದ್ದೆ ನೋಡಿಲ್ಲ. ನೀವು ಮಗು ಆಯ್ತು ಅಂತ ಸ್ವೀಟ್ ಕೊಟ್ರಿ, ನಾನೇನಾರು ಕೇಳದ್ನ? ಲೈ, ನೀನ್ ಎಷ್ಟೇ ಬಲವಂತ ಮಾಡಿದ್ರು ನನ್ನ ಹೆಂಡತಿಗೆ ನಾನೇ ಗಿಫ್ಟ್ ತಗೊಳ್ಳಲ್ಲ. ನೀನು ಗಿಫ್ಟ್ ತಗೋ ಅಂತ ಯಾರೋ ಹೇಳಿದ್ದು. ಮತ್ತೆ ನಾನು ನಿನ್ನ ಕರ್ಸಿದೆ ಇದ್ರ ಬಿಲ್ ಕೊಡೋದಕ್ಕೆ. ಲೈ, ನೀನ್ ಯಾರಿಗೋ ಗಿಫ್ಟ್ ಕೊಡಕ್ ನಾನೇ ಬಿಲ್ ಕೊಡ್ಬೇಕು? ಇವತ್ತು ಮಾರೋಡಿ ಮನೇಲಿ ಮದ್ವೆ ತಾನೆ? ಆ ಸೇಟು ನಿನ್ಗೆ ಯಾವ ನೆಂಟ ಅಂತ ಹೇಳ್ಬಿಟ್ಟು ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡ್ತೀಯಪ್ಪ? ನಾನು ಈ ಗಿಫ್ಟ್ ತಗೊಂತಾ ಇರೋದು ಮದ್ವೆಗೋಸ್ಕರ ಅಲ್ಲ, ಮತ್ತೆ ಸೇಟು ತಂಗಿ ಆಸ್ತಿಗೋಸ್ಕರ. ಇವನು ದೊಡ್ಡ ಬಕೆಟ್ ಅನ್ಸುತ್ತೆ. ಎಲ್ಲ ನಿಮ್ ಹುಡುಗಿನೇ ಕಾಣಿಸಲ್ಲ. ಉದರ್ ದೇಖೋ. ವಾಟ್ ಎ ಬ್ಯೂಟಿ. ನಡಿವೋಣ. ಉಲ್ಲಾಸ್, ಈ ಗಿಫ್ಟ್ ನನಗ ಅಥವಾ ನನ್ನ ಅಣ್ಣನ್ ಪಟಾಯ್ಸಕ್ಕ? ಸಿಮ್ರನ್, ನೀ ನನ್ನ ಭಾವನೆಗಳ ಜೊತೆ ಆಟ ಆಡ್ಬಿಟ್ಟೆ. ಅಕಸ್ಮಾತ್ ದೇವ್ರ ಪ್ರತ್ಯಕ್ಷ ಆಗಿ ನಿನಗೆ ನಿನ್ ಪ್ರಾಣ ಬೇಕಾ ಅಥವಾ ಸಿಮ್ರನ್ ಸಂತೋಷ ಬೇಕಾ ಅಂತ ಕೇಳಿದ್ರೆ ನನಗೆ ನನ್ನ ಸಿಮ್ರನ್ ಸಂತೋಷನೇ ಬೇಕು ಅಂತ ಅಲ್ಲೇ ಪ್ರಾಣ ಬಿಡ್ತೀನಿ. ಇದು 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 ಇದಕ್ಕೋಸ್ಕರನೇ ಫ್ರೆಂಡ್ಶಿಪ್ ಮಾಡ್ಕತ್ರೇನ್ರ? ಉಲ್ಲಾಸ್, ನಮ್ಮ ಅಕ್ಕನ ಮದ್ವೆಗೆ ನನಗ್ ಗಿಫ್ಟ್ ಕೊಡ್ತಿದ್ಯಲ್ಲ, ಕಾರಣ? ಇವತ್ತು ಫ್ರೆಂಡ್ಶಿಪ್ ಡೇ. ನಾನೇ ನಿಮ್ ದೊಡ್ಡಪ್ಪನೇನಾ? ಫ್ರೆಂಡ್ ತಾನೆ. ಬೆಳಗಿಂದ ಜೊತೆಲಿದ್ದೀನಿ, ಒಂದೇ ಒಂದು ವಿಶ್ ಮಾಡ್ದೆ ನನಗೆ. ಉಲ್ಲಾಸ್, ಮದ್ವೆಗೆ ನಿನ್ನ ಕರ್ಸಿದ್ದು ಗಿಫ್ಟ್ ಕೊಡು ಅಂತ ಅಲ್ಲ, ಸೆಟು ತಗೊಂಡಿರೋ ಸಾಲನ ಬಡ್ಡಿ ಸಮೇತ ತೀರ್ಸಕ್ಕೆ. ಸೆಟು, ತಂಗಿ ಮದುವೆ ಸಂದರ್ಭದಲ್ಲೂ ಬಡ್ಡಿ ಕೇಳ್ತಾ ಇದೆಯಾ ಅಂದ್ರೆ ನೀನು ಮನುಷ್ಯನೇ ಅಲ್ಲ. ನಾನು ಧನ್ ಪಿಸಾಚಿನೇ ಅನ್ಕೋ. ಲವ್ನ ಗಿಫ್ಟ್ ಅಲ್ಲಿ ಅಳಿಯೋನು, ಸಂಬಂಧನ ದುಡ್ಡಲ್ಲಿ ಬೆಳೆಸೋನು, ಫ್ರೆಂಡ್ಸ್ ನ ಬರೀ ಕಷ್ಟಕ್ಕೆ ಬಳಸ್ಕೊಡೋನು ಉದ್ಧಾರ ಆಗಿರೋ ಚರಿತ್ರೆನೇ ಇಲ್ಲ. ಬಟ್ ನಾಟ್ ಲೀಸ್ಟ್, ಅತಿಯಾಗಿ ಬಡ್ಡಿ ತಿನ್ನೋ ಸೇಟು, ಡಾಲ್ಡಾದಲ್ಲಿ ಮಾಡಿರೋ ಸ್ವೀಟು ಎರಡೂ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮಂಚಿಂಗ್ದೆಲ್ಲ ತುಂಬಾ ಚೆನ್ನಾಗಿದೆ, ಇಟ್ಕೋ. ಇನ್ನೊಂದಿದೆ. ಸಾಕು ಸಾಕು ಸಾಕ. ಇದೇನಮ್ಮ ನೀನು? ಇವನ್ ನನ್ನ ಹತ್ರ 15 ಲಕ್ಷ ಸಾಲ ಮಾಡಿದ್ದಾನೆ ಗೊತ್ತಾ ನಿಂಗೆ? ಹೋಗಿ ಹೋಗಿ ನೀನ್ ಇವನ ಹತ್ರ ಫ್ರೆಂಡ್ಶಿಪ್ ಡೇ ಗಿಫ್ಟ್ ಇಸ್ಕೊಂಡಿದ್ಯಲ್ಲ. ಇವತ್ತು ಫ್ರೆಂಡ್ಶಿಪ್ ಡೇ ಅಲ್ಲ ಅಣ್ಣ, ವ್ಯಾಲೆಂಟೈನ್ಸ್ ಡೇ. ಸಿಮ್ರಾನ್, ತೂ ಉಲ್ಲಾಸ್ ಕುಚ್ಚು ಕುಚ್ಚು ಹೋಗ್ತಾರೆ. ಸಾಕ್ ದಿವಸ ಲೈನ್ ನೋಡ್ದಿದ್ದು. ಹೋಗಿ ಹೋಗಿ ಆ ಮಾರ್ವಾಡಿ ಹುಡುಗಿನ ಮದುವೆ ಆಗ್ತೀನಿ ಅಂತೀಯಲ್ಲೋ. ನಮ್ ಕಡೆ ಮಹಾಲಕ್ಷ್ಮಿ ಅಂತ ಹುಡುಗಿರು ತುಂಬಾ ಜನ ಇದ್ದಾರೆ. ಬರೇ ಮಹಾಲಕ್ಷ್ಮಿ. ಯು ನೋ ಡ್ಯಾಡ್, ಅವ್ರ ಮನೆಯಲ್ಲಿ ಅಷ್ಟು ಲಕ್ಷ್ಮಿ ಕಿಟಿ ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಹುಡುಗಿ ವೀಲ್ ಚೇರೋ? ಅಮ್ಮ, ಆ ವೀಲ್ ಚೇರೇ ನನ್ನ ಫ್ಯೂಚರ್ ಅಮ್ಮ. ಏನ್ ಫ್ಯೂಚರ್? ಇರೋ ಬರೋ ಕಾಗದ ಪತ್ರ ಎಲ್ಲ ಅಡ ಇಟ್ಟು ದೊಡ್ಡ ಸಾಲ್ಗಾರನ ಕೂತಿದ್ಯಾ? ನಿಂಗೆ ಹೇಳೋರ್ ಕೇಳೋರ್ ಯಾರು ಇಲ್ವೇನೋ? ಹೇಳೋರು 1000 ಹೇಳ್ತಾರ ಕಣೋ, ಅದನ್ನೆಲ್ಲ ಕೇಳಕ್ಕಾಗತ್ತಾ? ನಿನಗೆ ಹುಡುಗಿ ಇಷ್ಟ ಆಗಿದ್ರೆ ಹೇಳು, ನಾನ್ ಮುಂದೆ ನಿಂತ್ ಮದ್ವೆ ಮಾಡ್ತೀನಿ. ನಾವೆಲ್ಲ ಏನ್ ಸತ್ತೋಗಿದ್ದೀವ? ಹೌದಲ್ಲ, ನೀವು ಬನ್ನಿ. ಅಪ್ಪ, ನನ್ಗೇನ್ ಕೆಲ್ಸನ ಸಂಬಳನ? ಆ ಹುಡುಗಿನ ಮದ್ವೆ ಆದ್ರೆ ಮಲ್ಕೊಂಡೇ ಜೀವನ ಮಾಡಿ. ಏನಂದೆ? ಅಂದ್ರೆ ಮಾರ್ವಾಡಿ ಅಂಗಡಿಯಲ್ಲಿ ಬಿಳಿ ಹಾಸಿಗೆ ಹಾಕಿರ್ತಾರಲ್ವಾ, ಅದಕ್ಕಂದೆ. ತಲೆ ಮೇಲೆ ತಲೆ ಬೀಳ್ಲಿ, ಈ ಮದುವೆ ಆಗಕ್ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಏನಾಯ್ತೆ? ನಾನು ಈ ಮದ್ವೆ ನೋಡ್ಲೇಬೇಕು. ನೀವೊಬ್ಬರಾದ್ರೂ ನನ್ನ ಸಪೋರ್ಟ್ ಇದ್ದೀರಲ್ಲ, ಥ್ಯಾಂಕ್ಸ್. ಟೈಮ್ ಆಗ್ತಿದೆ, ಹೋಗ್ಬೇಕು. ಕರ್ಕೊಂಬರೋದಕ್ಕೆ ಅವ್ರ ಅಣ್ಣ ಬಿಡ್ಬೇಕಲ್ಲ. ಅವ್ರ ಅಣ್ಣನೇ ಅಲ್ವೇನೋ ಕನೆಕ್ಷನ್ ಕೊಟ್ಟಿದ್ದು? ಕನೆಕ್ಷನ್? ಕರೆಕ್ಟ್ ಟೈಮಿಗೆ ಕೇಬಲ್ ಕಟ್ ಆಯ್ತು. ನಾನು ಈ ಸೀರಿಯಲ್ ನೋಡ್ಲೇಬೇಕು. ಯಾವ ಸೀರಿಯಲ್? ಅದೇ ಅವಳೊಬ್ಳು ಅವರ ಆರ್ನೇನ್ ಬಂದ್ ತಾಳಿ ಕಟ್ಟಬೇಕು, ಕೇಬಲ್ ಕಟ್ ಆಯ್ತು ರೀ. ನಿನ್ಗೆ ಮನೆ ಪ್ರಾಬ್ಲಮ್ ಗಿಂತ ಸೀರಿಯಲ್ ಪ್ರಾಬ್ಲಮ್ ದೊಡ್ಡದಾಯ್ತೇನೆ. ಹೇ ಉಲ್ಲಾಸ್, ಅವಳೇನಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಈ ಮನೇಲಿ ನನ್ನ ಹೆಣ ಬೀಳುತ್ತೆ.
ನಾಚ್ಕೋಬೇಡ. ಎಂತ ವಂಶ ಹೋಗಿ ಹೋಗಿ ಹೆಣದ ಮುಂದೆ ಡ್ಯಾನ್ಸ್ ಮಾಡ್ತಿದ್ದೀರಾ, ನಾಚಿಕೆ ಆಗಲ್ಲ ನಿನಗೆ? ಯಾಕೆ ನಾಚ್ಕೋಬೇಕಲ್ಲ? ಐ ಆಮ್ ಮ್ಯೂಸಿಕ್ ಲವರ್ ಅಂಡ್ ಸೂಪರ್ ಡ್ಯಾನ್ಸರ್. ನೋಡ್ತೀಯಾ? ಅಮ್ಮ ಏ ಅಮ್ಮ ಅಮ್ಮ ಏ ಅಮ್ಮ. ಏಯ್ ನಾನು ನಿನ್ನ ಹತ್ರ ಒಂದು ವಿಚಾರ ಮಾತಾಡ್ಬೇಕು. ಗೊತ್ತು, ಆ ಮಾರಾಟಕ್ಕೆ ಇಟ್ಟಿರೋ ಹುಡುಗಿ ವಿಚಾರ ತಾನೆ. ಚಿಕ್ಕಪ್ಪ, ಅದು ಮಾರವಾಡಿ ಹುಡುಗಿ, ಅವಳು ನಾನು ತುಂಬಾ ಪ್ರೀತಿಸ್ತಾಳೆ. ಆದ್ರೆ ನೀನು ಅವಳು ದುಡ್ಡನ್ನ ಪ್ರೀತಿಸ್ತಾ ಇದೆಯಲ್ವಾ? ದುಡ್ಡೇ ಎಲ್ಲ ಅಲ್ಲ ಚಿಕ್ಕಪ್ಪ, ದುಡ್ಡೇ ಎಲ್ಲ ಅಲ್ವಾ ಚಿಕ್ಕಪ್ಪ? ಕರೆಕ್ಟ್ ಮೈ ಚೈಲ್ಡ್. ನಿನ್ಗೀಗ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಎಲೆಕ್ಷನ್ ನಿಂತ್ಕೋತಾ ಇದೆಯಾ? ಎಲೆಕ್ಷನ್ ನಾನಾ? ಹೊರಗಡೆ ಏನ್ ಪಬ್ಲಿಸಿಟಿ ಇದೆ ಗೊತ್ತೇನೋ ನಿನ್ಗೆ? ಪಬ್ಲಿಸಿಟಿ? ಎಲ್ಲಾ ಬಾರಲ್ಲೂ ನಿಂದೆ ಮ್ಯಾಟ್ರು. ಬಾರಲ್ಲ? ಪಕೋಡ ಅಂಗಡಿ ನ್ಯೂಸ್ ಪೇಪರ್ ಅಲ್ಲೂ ನಿಂದೆ ವಿಷಯ. ಊರ್ ತುಂಬಾ ನಿಂದ ಪೋಸ್ಟ್ರು. ಎಲೆಕ್ಷನ್ ನಿಂತಿದ್ಯಾ, ಗೆಲ್ತೀಯಾ? ಅಚ್ಚ ಬಿಡಿ, ಸಾಪಾಕ್ ಎಲ್ಲೋಯ್ತ ಬಿಡಿ. ರಜನಿ ಸ್ಟೇಟ್ ಮಾಡು. ಇವತ್ತು ಮಿಕ್ಸಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿ ಯಾವ ನ್ಯೂಸ್ ಅನ್ನು ಯಾವ್ದಕ್ಕೆ ಮಿಕ್ಸ್ ಮಾಡ್ಕೊಂತ ಅವನೋ ಗೊತ್ತಿಲ್ಲ. ಇರುವೆ ಕಚ್ಚಿದ್ರೆ ನೋವು, ಸೊಳ್ಳೆ ಕಚ್ಚಿದ್ರೆ ಸಾವು. ಗುಡ್ ನೈಟ್. ಬ್ಲಾಸ್ಟ್. ನೀ ನನಗೆ ಡೆಂಗ್ಯೂ ಬಿಟ್ರೆ ನಾನು ನಿನಗೆ ಮಿಷಿನಲ್ಲೇ ಬ್ಲಾಸ್ಟ್ ಮಾಡ್ತೀನಿ. ಜೋಳ ಸುತ್ತಾಗ್ಬಿಡುತ್ತೆ. ಈ ಬಾರಿ 2019ರ ಮಹಿಷಾಪುರ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಿಕೆಪಿ ಪಕ್ಷದಿಂದ ಓ ಉಲ್ಲಾಸ್ ರವರು ಸ್ಪರ್ಧಿಸಿದ್ದಾರೆ. ಇಂದು ಬೆಳಿಗ್ಗೆ ಸುಮಾರು 11 ಇನ್ನು ಮಳೆಗೆ 2 ನಿಮಿಷ ಆಗಿಲ್ಲ, ಆಗ್ಲೇ DTS ಎಫೆಕ್ಟ್ ಅಲ್ಲಿ ಡ್ರೀಮ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೌಂಡ್ ಹೊರಗಡೆನೂ ಲೀಕ್ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಇದು? ಬ್ಲಾಕ್ ಮನಿ ಜೊತೆಗೆ ಬ್ಲಾಕ್ ಮನಿ ಇಟ್ಟೋರ್ಗೂ ಕತ್ರಿ ಹಾಕ್ತೀನಿ. ಈ ಡೌಟ್ ಜಾಕ್ ನನ್ನ ಮಗನ. ರಿಯಲ್ ಎಸ್ಟೇಟ್ ದುಡ್ಡನ್ನೆಲ್ಲ ಅಮುಕಿ ಇಷ್ಟು ದಿವಸ ಎಲ್ಲೋ ಎಸ್ಕೇಪ್ ಆಗಿದ್ದ. ಈಗ ಎಲೆಕ್ಷನ್ ಬೇರೆ ನಿಂತ್ಕೊಂತವನೆ. ನಮ್ಮ ಏರಿಯಾ ಉದ್ಧಾರ ಆದಂಗೆ ಟಿವಿ ಫಸ್ಟ್ ಆಫ್ ಮಾಡಬೇಕು. ಈ ಉಲ್ಲಾಸಣ್ಣ ಮಲಗುತ್ತಾರೆ. ಅವನು ಉಲ್ಲಾಸ್, ನಾನು ಉಲ್ಲಾಸ್. ಈಗ ತಗೋತಾನೆ ಚಮಕ್. ಓಹೋ, ಏನಪ್ಪ ಆಗ್ಲೇ ಅಧ್ಯಕ್ಷನ್ ಕಡೆ ಬಂದ್ಬಿಟ್ಟೈತೆ. ಹಾ, ಇರ್ಲಿ. ಅದು ಡೈಲಾಗ್ ಕರೆಕ್ಟ್ ಆಗೈತೆ, ಲುಕ್ ರಾಂಗ್ ಆಗಿದೆ. ಇವತ್ತೇ ಮದ್ವೆ ಐತೆ. ಲೇ, ನೀನೇನೋ ವಾಲಕ್ದವ್ರು ನಿಂತಾಗ ನಿಂತಿದ್ಯಾ? ಎಲ್ಲ ಉಲ್ಟಾ ಹೇಳ್ತಿದ್ಯಲ್ಲ? ಉಲ್ಟನಾ? ಅಂದ್ರೆ ನೀನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಿಲ್ತಿದ್ಯಾ? ಹೆಂಗೋ? ಅಲ್ಲಿ ನೋಡು. ನೋಡ್ದೆ? ಕೆಳಗೆ ನೋಡು. ಅವನ್ ಕೆಳಗೆ. ಓ ಉಲ್ಲಾಸ್. ಏ ಉಲ್ಲಾಸ್, ನೀನು ಸೂಪರ್ ಎಕ್ಸ್ಟ್ರಾರ್ಡಿನರಿ ಕಣ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ಮೊದ್ಲು ಬಟ್ಟೆ ಚೇಂಜ್ ಮಾಡು. ಬಟ್ಟೆನಾ?